ಮೀಸಲು ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡಿರುವಂಥ ಆರೋಪ ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿಗಳಿಂದಲೇ ಇದಕ್ಕೆ ಶ್ರೀರಕ್ಷೆ ಸಿಗ್ತಾ ಇದೆಯಾ? ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಹೆಸರಿನಲ್ಲಿರುವಂಥ 38 ಎಕರೆ ಜಮೀನಿಗೆ ಹೋಗಲು ಮೀಸಲು ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ನೋಡಿಲಿ, ಶಾಸಕರ ಪತ್ನಿಯ ಹೆಸರಿನಲ್ಲಿ 38 ಎಕರೆ ಜಮೀನಿದೆ. ಆ ಜಮೀನಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಜಾಗ ಮೀಸಲು ಅರಣ್ಯ ಪ್ರದೇಶ, ರಿಸರ್ವ್ ಫಾರೆಸ್ಟ್ನಲ್ಲಿ ರೋಡ್ ಮಾಡಿಸ್ತಾ ಇದ್ದಾರೆ. ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅದು ಅಂತ ಹೇಳಿ ಪ್ರಶ್ನೆ. ಜಮೀನಿಗೆ ಹೋಗಲಿಕ್ಕೆ ಅರಣ್ಯದ ಭೂಮಿಯನ್ನು ಬಳಕೆ ಆಗಿದೆ ಅಂತ RTI ಕಾರ್ಯಕರ್ತ ಬಸವರಾಜ್ ಕೊರಬರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಮರ ಕಡಿದು ರಸ್ತೆ ನಿರ್ಮಾಣ ಕಾರ್ಯ ಮಾಡಲಾಗ್ತಾ ಇದೆ. ಕಾಮಗಾರಿ ನಡೀತಾ ಇದ್ರೂ ಕೂಡ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ಅವರ ಆರೋಪ. ಧಾರವಾಡದ ಹೊರವಲಯದ ಬಣದೂರು ಚೆಕ್ಪೋಸ್ಟ್ನಲ್ಲಿ ಅಥವಾ ಆ ಚೆಕ್ಪೋಸ್ಟ್ನ ಸರ್ವೆ ನಂಬರ್ 22ರ ರಿಸರ್ವ್ ಫಾರೆಸ್ಟ್ನಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ರಿಸರ್ವ್ ಫಾರೆಸ್ಟ್ ನಿಯಮ ಹೆಂಗಿದೆ ಅಂತ ಹೇಳಿದ್ರೆ, ಮೀಸಲಿಟ್ಟ ಅರಣ್ಯ ಪ್ರದೇಶದಲ್ಲಿ ಬೆಳೆದಂಥ ಒಂದು ಸಣ್ಣ ಸಸಿಗೂ ಕೂಡ ಲೆಕ್ಕ ಇರುತ್ತೆ. ಅದು ದೊಡ್ಡ ಹೆಮ್ಮರವಾಗಿ ಆ ಮರ ಅಲ್ಲೇ ಬಿದ್ದು ಕೊಳೆತು ಹೋದರೂ ಕೂಡ ಆ ಮರದ ಕಡ್ಡಿ ತುಂಡನ್ನು ಕೂಡ ತೆಗೆದುಕೊಂಡು ಬರಲಿಕ್ಕೆ ಅವಕಾಶ ಇರುವುದಿಲ್ಲ ಕಾನೂನು ಪ್ರಕಾರ. ಧಾರವಾಡದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ನಿರ್ಮಾಣ ವಿಚಾರ ಇದೆಯಲ್ಲ, ಅಥವಾ ಅರಣ್ಯದಲ್ಲಿ ರಸ್ತೆ ನಿರ್ಮಾಣ ವಿಚಾರ ಇದೆಯಲ್ಲ, ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿವೇಕ್ ಕವರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನಧಿಕೃತವಾಗಿ ರಸ್ತೆ ನಿರ್ಮಾಣದ ಬಗ್ಗೆ ದೂರು ಬಂದಿತ್ತು. ಇಬ್ಬರು ಸಿಬ್ಬಂದಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲಿ ಡೆಪ್ಯೂಟಿ RFO ಕಾಂಬ್ಳೆ, ಗಸ್ತು ಸಿಬ್ಬಂದಿಗೆ ನೋಟಿಸನ್ನು ನೀಡಲಾಗಿದೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವರದಿ ಕೊಡಲು ಹೇಳಿದ್ದೇನೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಅಲ್ಲಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿವೇಕ್ ಕಬರಿ ಹೇಳಿಕೆ ಕೊಟ್ಟಿದ್ದಾರೆ. ಫಾರೆಸ್ಟ್ ಹಿರಿಯ ಅಧಿಕಾರಿಗಳು ಏನು ಮಾಡತ್ತಾರ, ಅಲ್ಲಿ ಗಾರ್ಡ್ಗಳು ಮತ್ತು ಕೆಳ ಹಂತದ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಮುಂದಾಗ್ಯಾರ. ಬಟ್ ಅದು ತಪ್ಪು. ನಾವು ಕೇಳ್ಕೊಳ್ಳೋದು ಇಷ್ಟ ಏನಂತ ಕೇಳಿದ್ರೆ, DFO ಮತ್ತು ACF ಯಾರದಾರ ರಸ್ತೆ ನಿರ್ಮಾಣ ಆಗಬೇಕಂತ ಕೇಳಿದ್ರೆ ಅವರ ಮುಖ್ಯ ಕಾರಣ, ಅವ್ರಗಳ ಮೇಲೆ ಕ್ರಮ ಆಗಬೇಕು. ಮತ್ತು ಅದಲ್ಲದೇ ಆ ಹೊಲ ಮಾಲಕರು ಯಾರದಾರ, ದೌಲತ್ ಸಿಂಗ್ ಅನ್ನುವಂಥವ್ರ ಹೆಸರ ಮೇಲೆ ಏನು ಇವತ್ತು FIR ಮಾಡಿವೆ ಅನ್ನುವಂಥ ಮಾಹಿತಿಯನ್ನು ಬಂದಿದೆ. ಇನ್ನೂ FIR ಕಾಪಿ ಸಿಕ್ಕಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದ್ರೆ, 50-60 ವರ್ಷದಿಂದ ಆ ಹೊಲಕ್ಕೆ ಬರೆದಂಥವ್ರು ಅವರು ಕಾಡಿನೊಳಗೆ ಹಾಸಿ ಹೊಲಕ್ಕೆ ಹೋಗ್ಬೇಕು. ಅಲ್ಲಿ ಕಾಡು ಬೆಳೆದೈತಿ, ಅಲ್ಲಿ ಅದನ್ನು ಕಟಾವು ಮಾಡಬೇಕಂತ ಕೇಳಿದ್ರು ಕೂಡ ರಾಷ್ಟ್ರೀಯ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಕಾನೂನು ಹೇಳೋದಿದು. ಅಲ್ಲಿ ಸಾವಿರಾರು ಗಿಡ ಮರಗಳನ್ನು ಕಡಿದು ಬಿಟ್ಟಾರೆ. ಈಗಾಗಲೇ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೀವಿ ನಾವು. ಸಾವಿರಾರು ಗಿಡ ಮರಗಳನ್ನು ಕಡಿದಾರೆ. ಆ ಗಿಡ ಮರಗಳನ್ನು ಕಡಿಸ್ತವ್ರು ಯಾರು? ಈಗ ದೌಲತ್ ಸಿಂಗ್ ಅನ್ನೋ ಅಂತ ಅವ್ರ ಆ ಕುಟುಂಬ ಸದಸ್ಯರು 50-60 ವರ್ಷಗಳಿಂದ ಅಲ್ಲಿ ಹೋಗಿಲ್ಲ. ಅವ್ರು ಹೊಲ ಎಲ್ಲೈತೆ ಅಂತ ನನಗೆ ಅನ್ಸಿದ ಮಟ್ಟಿಗೆ ಗೊತ್ತಿಲ್ಲ. ಇವ್ರು ಉತ್ತಾರ ಯಾರ್ದೈತಿ ಅವ್ರ ಹೆಸರು ಮೇಲೆ ಮಾಡ್ಯಾರ. ನಿಜವಾಗಲೂ ಏನ್ಬೇಕಂತ ಕೇಳಿದ್ರೆ, ಈ ನಮ್ಮ ಭಾಗದ MLA ಆದಂಥ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯ ಗೊತ್ತಾಗ ನಾವು ನಮಗೆ ಅವರು ಯಾರು ಬಸವರಾಜ್ ಕೊರವರು ಅಂತ ಜನಜಾಗೃತಿ ಸಭಾ ಗಮನಕ್ಕೆ ಬಂದು ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟು ಗಮನಕ್ಕೆ ಬಂದ ಕೂಡ ನಾವು ಕೂಡಲೇ ಅಲ್ಲಿ ಹೋಗಿ ಸ್ಟಾಪ್ ಮಾಡಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನೋಡಿ, ಒಂದು ಮೀಸಲಿಟ್ಟ ಅರಣ್ಯ ಪ್ರದೇಶ ಅಂತ ಹೇಳಿದ್ರೆ, ಆ ಅರಣ್ಯ ಪ್ರದೇಶದಲ್ಲಿ ಪ್ರವೇಶ ಮಾಡಿದ್ರು ಕೂಡ ಆ ಅರಣ್ಯ ಪ್ರದೇಶದಲ್ಲಿ ಯಾರಾದರೂ ಹೋದರೆ ಅದು ಅತಿಕ್ರಮ ಪ್ರವೇಶ ಅಂತ ಹೇಳಿ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ರಸ್ತೆಯ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ DRFಗೊಂದು ನೋಟಿಸು, ಅಲ್ಲಿನ ವಾಚರ್ಗೊಂದು ನೋಟಿಸು, ಅಥವಾ ಇನ್ನೊಬ್ಬರಿಗೆ ಯಾರಿಗೊಂದು ನೋಟಿಸ್ ಕೊಟ್ಬಿಟ್ರೆ ಸರಿ ಹೋಗುತ್ತಾ? ದೊಡ್ಡವರ ಕಟಾಕ್ಷವಿಲ್ಲದೆ ಇಷ್ಟೊಂದು ರಾಜಾರೋಷವಾಗಿ ರಸ್ತೆ ನಿರ್ಮಾಣ ಆಗುತ್ತಾ? ಹೆಂಗಿದು ಕತೆ? ನಿಜ ದಶರಥ್, ಏನು ರಿಸರ್ವ್ ಫಾರೆಸ್ಟ್ ಅಂತಂದ್ರೆ, ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ಹೋಗ್ಬೇಕು. ಅದನ್ನ ಬಿಟ್ಟರು ಅಂತಂದ್ರೆ ಬೇರೆ ಯಾವುದೇ ಒಂತಹ ಖಾಸಗಿ ವ್ಯಕ್ತಿ ಅಲ್ಲಿ ಕಾಲಿಡುವಂತಿಲ್ಲ. ಒಂದ್ ವೇಳೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಆ ವ್ಯಕ್ತಿಗಳ ಕಾಲಿಟ್ರೆ ಅವ್ರ ಮೇಲೆ ಅಂತಂದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು ಅಂತ ಹೇಳಿ ಕಾನೂನು ಇದೆ. ಆದ್ರೆ ಇಲ್ಲಿ ಅಂದ್ರೆ ಕಳೆದ 15 ದಿನಗಳಿಂದ ಇಲ್ಲಿ ಅಂದ್ರೆ ರಾಜಾರೋಷವಾಗಿ ಮರಗಳನ್ನ ಕಡಿದು ರಸ್ತೆ ನಿರ್ಮಾಣ ಇಲ್ಲಿ ಅಂದ್ರೆ ಕಾಮಗಾರಿ ಮಾಡ್ಲಾಗುತ್ತೆ. ಇಷ್ಟಾದ್ರೂ ಸಹಿತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಂಪತ್ತಿಗೆ ತಲೆ ಕೆಡಿಸ್ಕೊಂಡಿಲ್ಲ, ತಿರುಗಿ ನೋಡಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ, ಇಲ್ಲಿ ಶಿವಲೀಲಾ ಕುಲಕರ್ಣಿ ಅಂದ್ರೆ ಸದ್ಯ
ಹುಬ್ಬಳ್ಳಿ ಅಂದ್ರೆ ಒಂದು ಗ್ರಾಮೀಣ ಕ್ಷೇತ್ರದ ಶಾಸಕ ಏನಿದ್ರೆ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿಗೆ ಒಂದು ಜಮೀನು ಇದೆ. ಆ ಜಮೀನು ಹೋಗ್ಲಿಕ್ಕೆ ಇಲ್ಲಿ ಅಂದ್ರೆ ಒಂದು ರಸ್ತೆ ಬೇಕಾಗಿತ್ತು. ಆ ರಸ್ತೆಯ ಸಲುವಾಗಿ ಇಲ್ಲಿ ಅಂತಂದ್ರೆ ಒಂದು ರಿಸರ್ವ್ ಫಾರೆಸ್ಟ್ ಏನಿದೆ, ಆ ರಿಸರ್ವ್ ಫಾರೆಸ್ಟ್ ಅಲ್ಲಿರುವಂತಹ ಸಾವಿರಾರು ಮರಗಳನ್ನ ಇಲ್ಲಿ ಅಂದರೆ ಮಾರಣ ಹೋಮ ಮಾಡಲಾಗಿದೆ. ಅದರಲ್ಲಿ ಇಲ್ಲಿ ಸರ್ವೆ ನಂಬರ್ ನೋಡಿದಾಗ ಇಲ್ಲಿ ಅಂತಂದ್ರೆ ಆ ಸರ್ವೆ ನಂಬರ್ ರಿಸರ್ವ್ ಫಾರೆಸ್ಟ್ ಏನು 22 ಮತ್ತು 23, 24 ಒಂದು ಖಾಸಗಿ ವ್ಯಕ್ತಿಗಳ ಜಮೀನಿದೆ. ಆದ್ರೆ ಸರ್ವೆ ನಂಬರ್ 22 ಅದು ಫಾರೆಸ್ಟ್ ಒಂದು ರಿಸರ್ವ್ ಸಂಬಂಧಪಟ್ಟಂತಹ ಒಂದು ಭೂಮಿ, ಮತ್ತು 23, 24 ಅದು ಖಾಸಗಿ ವ್ಯಕ್ತಿಗಳ ಭೂಮಿ. ಅದನ್ನೆಲ್ಲವೂ ಆ 23, 24ಕ್ಕೆ ಹೋಗ್ಬೇಕಾದ್ರೂ ಇಲ್ಲಿ ಅಂದ್ರೆ ಸರ್ವೆ ನಂಬರ್ 22 ದಾಟಕೊಂಡೇ ಹೋಗ್ಬೇಕು. ಆ 22 ದಾಟ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬೇರೆ ಯಾವುದೇ ದಾರಿಗಳಿಲ್ಲ. ಹೀಗಾಗಿ ಇಲ್ಲಿ ಅಂದರೆ ಅಧಿಕಾರಿಗಳ ಒಂದು ದಬ್ಬಾಳಿಕೆ ಮತ್ತು ಅಧಿಕಾರಿಗಳ ಒಂದು ಮೇಲೆ ಇಲ್ಲದ ದರ್ಪ ತೋರಿಸಿ ಇಲ್ಲಿ ಅರಣ್ಯ ನಾಶ ಮಾಡಿದ್ದಾರೆ ಅಂತೇಳಿ ಈಗ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೋರ್ವರ್ ಇಲ್ಲಿ ಅಂದ್ರೆ DFOಗಳಿಗೆ ಒಂದು ಅರ್ಜಿಯನ್ನ ಕೊಡ್ತಾರೆ. ಆ ಅರ್ಜಿ ಕೊಟ್ಟಾಗ ಒಂದು ದೂರನ್ನ ಅನ್ವಯ ಹಿನ್ನೆಲೆಯಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಕ ವಿವೇಕ್ ಕೌರಿ ಅನ್ನೋರು ಈಗ 3 ಜನರ ಮೇಲೆ ಅಂದ್ರೆ 2 ಜನರ ಮೇಲೆ ಇಲ್ಲಿ ಅಂತಂದ್ರೆ ಒಂದು ನೋಟಿಸ್ ಕೊಟ್ಟಂತಹ ಕೆಲಸವನ್ನು ಸಹ ಈಗಾಗಲೇ ಮಾಡಿದ್ರೆ, ಯಾರು ತಪ್ಪಿಸಿರುವಂತಹ ಮತ್ತು ಇಲ್ಲಿ ಅಂತಂದ್ರೆ ಆ ಕರ್ತವ್ಯ ಲೋಪ ಆದ ಈಗ ಅದಡಿಯಲ್ಲಿ ಈಗಾಗಲೇ ಅಂದ್ರೆ 2 ನೋಟಿಸ್ ಕೊಡುವಂತಹ ಕೆಲಸವನ್ನ ಇವತ್ತು ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರು ದರ್ಪ ತೋರಿದ ಅಧಿಕಾರಿಗಳ ದಬ್ಬಾಳಿಕೆ ಮಾಡಿದ್ರೆ, ಹೀಗಾಗಿ ಅಧಿಕಾರಿಗಳು ಇಲ್ಲಿ ಅಂದ್ರೆ ಶಾಸಕರ ಮುಲಾಜಿಗೆ ಬಿದ್ದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಆ ಅರಣ್ಯ ಸಾವಿರಾರು ಮರಗಳನ್ನ ಅರಣ್ಯ ನಾಶ ಮಾಡಿದ ಸಹಿತ ಇಲ್ಲಿ ಅವರು ಯಾರೂ ಸಹ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಸಾಮಾಜಿಕ ಹೋರಾಟಗಾರ ಆಗ್ರಹವಾಗಿದೆ. ದಶರಥ್. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.